ಸಂಕೇನಹಳ್ಳಿ ಕುಬೇರ ಗಣಪತಿ ದೇವಾಲಯದ ಸಮುದಾಯ ಭವನದ ಕಟ್ಟಡ ಕಾಮಗಾರಿಗೆ 5 ಲಕ್ಷ ರೂಪಾಯಿ ಧನ ಸಹಾಯ ದೇವಾಲಯದ ನಿರ್ದೇಶಕರಿಗೆ ಹಸ್ತಾಂತರಿಸಿದರು. ಸಂಕೇನಹಳ್ಳಿ ಕುಬೇರ ಗಣಪತಿ ದೇವಾಲಯದ ಸಮುದಾಯ ಭವನದ ಕಟ್ಟಡ ಕಾಮಗಾರಿಗೆ ಇತ್ತೀಚೆಗೆ ಕೋಲಾರ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಪಿಎನ್ ಕೃಷ್ಣಮೂರ್ತಿ 5 ಲಕ್ಷ ರೂಪಾಯಿ ಧನ ಸಹಾಯ ದೇವಾಲಯದ ನಿರ್ದೇಶಕರಿಗೆ ಹಸ್ತಾಂತರಿಸಿದರು. ಕೊರಟಗೆರೆ ತಾಲೂಕು ಕೋಲಾರ ಹೋಬಳಿಯ ನೀಲಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಂಕೇನಹಳ್ಳಿ ಗ್ರಾಮದ ಶ್ರೀ ಕುಬೇರ ಗಣಪತಿ ದೇವಾಲಯ ಸಮುದಾಯ ಭವನದ ಕಟ್ಟಡ ಕಾರ್ಯಕ್ರಮದ ವೇಳೆ ಪಿಎನ್ ಕೃಷ್ಣಮೂರ್ತಿ ದಂಪತಿಗಳು ಭೇಟಿ ನೀಡಿ ಧನ ಸಹಾಯ ನೀಡಿ ಉದ್ಘಾಟನೆಗೆ ಮತ್ತಷ್ಟು ಸಹಸ್ತ ನೀಡುವ ಭರವಸೆ ನೀಡಿದರು. ಕೋಲಾರ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಪಿಎನ್ ಕೃಷ್ಣಮೂರ್ತಿ ಮಾತನಾಡಿ, ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಪ್ರತಿ ಹೋಬಳಿಗೊಂದು ಸಮುದಾಯ ಭವನ ಕಟ್ಟಿಸುವ ಜವಾಬ್ದಾರಿ ನನ್ನದು. ಈಗ ಮಾವತ್ತೂರು ಅರಶೇಶ್ವರಿ ಸಮುದಾಯ ಭವನವೇ ಇದಕ್ಕೆ ಸಾಕ್ಷಿ. ದೇವಾಲಯಗಳ ಜೀರ್ಣೋದ್ಧಾರದಿಂದ ಗ್ರಾಮಗಳಲ್ಲಿ ಶಾಂತಿ ನೆಲೆಸಲಿದೆ ಎಂದು ಹೇಳಿದರು. ಆರಾಧ್ಯರು ಹೇಳಿದ್ರು, ನಮ್ಮ ರಾಜಣ್ಣರು ಹೇಳಿದ್ರು, ಇನ್ನು ಚುನಾವಣೆ ಸಂದರ್ಭ ಬಂದಾಗ ನಿಮ್ಗೆಲ್ಲರಿಗೂ ಗೊತ್ತೇ ಅದು. ನೀವು ಯಾರು ಹಳ್ಳಿ ಕಡೆ ಯಾರು ಮೋಸ ಮಾಡ್ತಕ್ಕಂಥ ಜನ ಯಾರು ಇಲ್ಲ. ಒಂದ್ಸರಿ ಕಮಿಟ್ಮೆಂಟ್ ಆದ್ರೆ ಇರ್ತಾರೆ. ಊರು ಅಂದ್ರೆ ಗೊತ್ತಲ್ಲ, ಅವರು ಕೆಲವರು ಇರ್ತಾರೆ. ಅವನ್ನೆಲ್ಲ ಪ್ರೀತಿ ವಿಶ್ವಾಸದಿಂದ ತಗೊಳ್ಳೋಂಥ ಕೆಲಸ ನಾನು ಮಾಡ್ತೇನೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ. 22 ವರ್ಷದ ಕೆಳಗಡೆ ನಾನು ರಾಜಕಾರಣಿ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿ ಬೆಂಗಳೂರಲ್ಲಿ ಹೋಗಿ 2 ಸರಿ MLA ಆಗಿ ಸೋತು ನಾನು ತಿರ್ಗಾ ಏನೋ ಜನರಲ್ ಆಗುತ್ತೆ ಅನ್ನೋ ದೃಷ್ಟಿನಲ್ಲಿ ನಾನು ಬಂದಿಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಪರಮೇಶ್ವರ್ ಸಾಹೇಬ್ರ ಬಗ್ಗೆ ಮಾತಾಡಲೇಬೇಕು. ನಾನು ಇಲ್ಲಿ ಇವಾಗ 3 ಬಾರಿ ಶಾಸಕರಾಗಿದ್ದಾರೆ. ಅವ್ರಿಗೆ ತೋತಂಥ ಕೆಲಸಗಳು ಮಾಡಿದ್ದಾರೆ. ಅವ್ರ ಬಗ್ಗೆ ನಾನೇನು ಮಾತಾಡೋಕೆ ಹೋಗೋದಿಲ್ಲ. ನಾಳೆ ನಮ್ಮ ಕೊರಟಗೆರೆಯಲ್ಲಿ ಅವ್ರಿಗೆ ಅಭಿನಂದನಾ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ನಾವೆಲ್ಲ ಹೋಗ್ಬಿಟ್ಟು ಬನ್ನಿ, ಏನು ತೊಂದರೆ ಇಲ್ಲ. ಎಲ್ಲ ಹೋಗ್ಬಿಟ್ಟು ಬನ್ನಿ, ಕಾರ್ಯಕ್ರಮ ನೋಡಿ. ಯಾಕೆಂದರೆ ಅಲ್ಲಿ ನೀವೆಲ್ಲ ಓಟ್ ಹಾಕಿರಿದ್ರೆ ಅವರು 3 ಸರಿ ಒಳ್ಳೊಳ್ಳೆ ಪೊಸಿಷನ್ ಇದೆ. 2 ಸರಿ ಹೋಮ್ ಮಿನಿಸ್ಟರ್ ಆಗಿದ್ದಾರೆ, 1 ಸರಿ ಡೆಪ್ಯೂಟಿ CM ಆಗಿದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದದಿಂದಲೇ ಅವರು ಉಪಮುಖ್ಯಮಂತ್ರಿ ಆಗಿರೋದು. ಅದರಿಂದ ನನ್ನ ಕರೆಸಿ ಈ ಊರಿಗೆ ನಮ್ಮ ಸಿದ್ದಪ್ಪ ಅವರು, ನಮ್ಮ ಕುಮಾರ್, ಇವೆಲ್ಲ ಹುಡುಗರೆಲ್ಲ ಸೇರಿ, ಇಲ್ಲ ನಮಗೆ ಊರಿನ ನನ್ನ ಪ್ರಮುಖರೆಲ್ಲ ಬಂದಿರೋರು ಬಂದು ನನಗೆ, ಇಲ್ಲ ಸರ್ ನನಗೆ ಈ ಥರ ಮಾಡಿಕೊಡ್ಬೇಕು ಅಂತಂದಾಗ ಸ್ವಲ್ಪ ತಡವಾಗಿದೆ, ದಯವಿಟ್ಟು ಸ್ವಲ್ಪ ಇದು ಮಾಡ್ಕೋಬೇಕು. ಇವತ್ತು ನಿಮಗೆಲ್ಲ ಖುಷಿಯಾಗಿರ್ಬೋದು. ನಾನು ನಿಮ್ಗೆ ಹಣ ಕೊಡ್ತೀನಿ, ಆದಷ್ಟು ಬೇಗ ಅದನ್ನು ಕ್ಲಿಯರ್ ಮಾಡಿ. ನೋಡ್ತಾ ಇದ್ದೀವಿ, ಫಾಸ್ಟಾಗಿ ಕೆಲಸ ನಡೀತಾ ಇದೆ. ಬೇಗ ಕೆಲಸ ಮಾಡಿ ಎಲ್ಲ ಮುಕ್ತವಾಗಿ ಜನರಿಗೆ ಸಿಗಬೇಕಾದ್ರು. ಜಾಸ್ತಿ ದುಡ್ಡನ್ನು ಫಿಕ್ಸ್ ಮಾಡೋಕೆ ಹೋಗ್ಬೇಡಿ. ಸ್ವಲ್ಪ ಆಗಸ್ಟ್ 26ಕ್ಕೆ ಮಾಡಿ. ಒಳ್ಳೊಳ್ಳೆ ಸ್ವಾಮೀಜಿಗಳನ್ನ ಕರೆಸಿ, ನಮ್ಮ ಶಿವರುದ್ರ ಸ್ವಾಮಿಗಳನ್ನ ಕರೆಸಿ, ಮತ್ತು ನಮ್ಮ ಹನುಮಂತ ಸ್ವಾಮಿನ ಕರೆಸಿ, ನಮ್ಮ ಕ್ಷೇತ್ರಕ್ಕೆ ಅವ್ರು 2 ಖಂಡಿತಾಗಿ ಅವರಿಬ್ಬರು ಅಲ್ವಾ, ಎಲ್ಲ ಕರೆದು, ಯಾರೋ ಸಾಮಾನ್ಯ ಜನ ಕರೆದು ಬರ್ತಾರೆ ಅವರಿಬ್ಬರು. ಅದರಿಂದ ಅವರೆಲ್ಲರ ಆಶೀರ್ವಾದ ನಿಮ್ಗಿರಲಿ, ಮತ್ತು ನಮ್ಮ ಗಣಪತಿ ಆ ದೇವರ ಆಶೀರ್ವಾದ ನಿಮ್ಗೆಲ್ಲ ಇರಲಿ ಅಂತ ಮಾತುಗಳು ಹೇಳಿ. ಇನ್ನು ಬೆಂಗಳೂರಿನ ಚಂದ್ರಕಲಾ ಕೃಷ್ಣಮೂರ್ತಿ ಮಾತನಾಡಿ, ಹಳ್ಳಿಗೊಂದು ದೇವಾಲಯ ಇದ್ದರೆ ಶಾಂತಿ ನೆಮ್ಮದಿ ತಾನಾಗೆ ನೆಲೆಸುತ್ತೆ. ಪಿಎನ್ ಕೃಷ್ಣಮೂರ್ತಿ ಅವರು 5 ವರ್ಷ ಕೋಲಾರ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಕೊರಟಗೆರೆ ಕ್ಷೇತ್ರದಲ್ಲಿ ಜನಸೇವೆ ಮಾಡಿದ್ದಾರೆ. 20 ವರ್ಷದಿಂದ ಕೊರಟಗೆರೆ ಕ್ಷೇತ್ರದಲ್ಲಿ ಜನಪರವಾಗಿ ಕೆಲಸ ಮಾಡಿದ್ದಾರೆ. ಮತದಾರರು ಮತ್ತೆ ಆಶೀರ್ವಾದ ಮಾಡಿದರೆ ಶಾಸಕರಾಗಿ ಸೇವೆ ಸಲ್ಲಿಸುತ್ತಾರೆ ಎಂದರು. ನಮಸ್ಕಾರಗಳು. ಇಲ್ಲಿ ಸೇರಿರುವಂತಹ ಎಲ್ಲ ಹಿರಿಯರಿಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಮ್ಮ ಮನೆಯವರು ಅವ್ರ ಕೈಯಲ್ಲಾಗಿದ್ದು ಸೇವೆನ ಮಾಡ್ತಾ ಇದ್ದಾರೆ. ಅವ್ರಿಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ, ಮತ್ತು ದೇವರು ಕೂಡ ಅವ್ರಿಗೆ ಒಳ್ಳೆ ಶಕ್ತಿ ಕೊಡಲಿ, ಇನ್ನೂ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಅವ್ರಿಗೆ ನಿಮ್ಮೆಲ್ಲರ ಸೇವೆ ಮಾಡೋಕ್ಕೆ ಇನ್ನೂ ಅವಕಾಶ ಸಿಗಲಿ. ಅದಕ್ಕೆಲ್ಲ ನಿಮ್ಮ ಆಶೀರ್ವಾದ ಬೇಕು ಅಂತ ಕೇಳ್ತೀನಿ. ಇನ್ನು ಈ ಕಾರ್ಯಕ್ರಮದಲ್ಲಿ ಮಾಜಿ ತಾಲೂಕಾ ಪಂಚಾಯತ್ ಸದಸ್ಯ RS ರಾಜಣ್ಣ, ಮುಖಂಡರಾದ ಸುಮರಾಜು, ನರಸಿಂಹರಾಜು, ರಂಗರಾಜು, ಆರಾಧ್ಯ, ಸದಾಶಿವಯ್ಯ, ಸಿದ್ದಪ್ಪ, ಕರಿಬಸವಯ್ಯ, ನರಸಯ್ಯ, ಹೊಸಳಪ್ಪ, ರಾಮಾಂಜನಯ್ಯ, ನಾಗಣ್ಣ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.